ಈಗ ಮುಂದಿನ ರಾಶಿ ಧನುರ್ ರಾಶಿ. ಧನುರ್ ರಾಶಿಯ ಮುಂದಿನ 6 ತಿಂಗಳು ಯಾವ ರೀತಿಯಾಗಿರುತ್ತೆ ಫಲ ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ ತಿಳಿಸ್ಕೊಡೋದಾದರೆ ಧನುರಾಶಿಯ ಫಲವನ್ನು ಗಮನಿಸೋದಾದರೆ, ನಿಮ್ಮ ಪಾಳಿಗೆ ಈ ದೀಪಾವಳಿ ಕತ್ತಲು ಬೆಳಕು ಎರಡನ್ನೂ ತಂದು ಹರಡಿದೆ ನಿಮ್ಮ ಮುಂದೆ. ಗುರು ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾನೆ. ದೀನೋ ಜೀವತಿ ಸೇವೆಯ ಕಲುಷಭಾಕ್ ಅಂತ ಹೇಳಿದೆ. ತುಂಬ ದೀನತೆ ಬಂದುಬಿಡುತ್ತೆ. ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ, ಕೆಲಸಕ್ಕಾಗಿ ಅಲೆದಾಡಬೇಕಾಗತ್ತೆ, ಅವರೇನಂದ್ರು ಅನ್ನಿಸ್ಕೋಬೇಕಾಗತ್ತೆ. ಮನಸ್ಸಿಗೆ ಒಂಥರ ನೋವಿನ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಆ ಅಷ್ಟಮದ ಗುರು. ಆರೋಗ್ಯದಲ್ಲೂ ಏರುಪೇರು ಮಾಡುತ್ತೆ. ಅಷ್ಟಮ ಸ್ಥಾನ ಒಂದು ರೀತಿಯ ಸಂಕಟ, ನೋವು, ವ್ಯಥೆ, ನಷ್ಟ ಮತ್ತು ಅಪಮಾನ ಇವುಗಳನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಾನ ಅಷ್ಟಮ ನಷ್ಟ ಸ್ಥಾನ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಡಿಸೆಂಬರ್ 5ರವರೆಗೆ ಅಷ್ಟೇ ಆ ಫಲ. ಆಮೇಲೆ ಮತ್ತೆ ಗುರುಬಲ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿರಬೇಕಾಗತ್ತೆ. ಯಾವ ಕೆಲಸಗಳಿಗೂ ಆತುರ ಬೇಡ. ಯಾವ ಕೆಲಸಗಳು ಬಹಳ ಧಾವಂತಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಸಮಾಧಾನವಾಗಿರಬೇಕು. ಬೇರೆ ಗ್ರಹಗಳ ಫಲ ಇದೆ. ನವಂಬರಲ್ಲಿ ಶುಕ್ರನ ಸಂಚಾರ, ಕುಜನ ಸಂಚಾರ ಇದೆಲ್ಲ ಲಾಭಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ಹಲವು ರೀತಿಯ ಲಾಭಗಳನ್ನು ಕಾಣ್ತೀರಾ. ಹಾಲು ಹೈನುಗಾರರಿಗಾಗಬಹುದು, ವಸ್ತ್ರಾಭರಣ ವ್ಯಾಪಾರಿಗಳಿಗಾಗಬಹುದು, ಮತ್ತು ಕಲಾವಿದರಿಗಾಗಬಹುದು, ಮೇಕಪ್ ಆರ್ಟಿಸ್ಟ್ಗಳಿಗಾಗಬಹುದು, ಸಂಗೀತಜ್ಞರಿಗೆ, ಸಂಗೀತ ಹೇಳ್ಕೊಡ್ತಕ್ಕಂಥವ್ರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಕಲಾವಿದರು ಅಂತೇನಿದಾರಲ್ಲ ಅವರಿಗೆಲ್ಲ ಉತ್ಕೃಷ್ಟವಾದ ಧನಲಾಭವನ್ನು ಕಾಣ್ತಕ್ಕಂಥ ಕಾಲವೇ ಆಗಿದೆ. ಅದರಲ್ಲೇನೂ ಸಂಶಯ ಇಲ್ಲ. ಕುಜನ ಸಂಚಾರ ಕೂಡ ಚೆನ್ನಾಗಿದೆ. ಹೀಗಾಗಿ ವ್ಯಯ ಕಡಿಮೆ ಆಗುತ್ತೆ. ಇಷ್ಟು ದಿವಸ ವೃಥಾ ಖರ್ಚಾಗ್ತಾಯಿತ್ತು. ಏನಿಲ್ಲ ಅಂದರೂ ದುಡಿದಿದ್ದೆಲ್ಲ ಸಂಪಾದನೆ ಮಾಡಿ ಖರ್ಚು ಮಾಡಿದ್ದಲ್ಲದೆ ಮತ್ತಷ್ಟು ಸಾಲ ಮಾಡ್ಕೊಂಡು ಖರ್ಚು ಮಾಡೋದಾಗ್ತಾಯಿತ್ತು. ಆದರೆ ಈಗ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಖರ್ಚಾಗಿದೆಯಪ್ಪ, ಅಷ್ಟರ ಮಟ್ಟಿಗೆ ಉಳಿದಿದೆ. ಪಾಪ ಎಷ್ಟೋ ಬಾರಿ ಏನಾಗುತ್ತೆ, ಇತರೆ ಚಟುವಟಿಕೆಗಳಿಗೆ ಹಣ ಒದಗಿಸೋದಲ್ಲದೆ ಇನ್ಯಾವುದೋ ಆರೋಗ್ಯ ಸಮಸ್ಯೆ ಬಂದುಬಿಡುತ್ತೆ. ಇನ್ಯಾರದ ಆರೋಗ್ಯಕ್ಕೂ ನೀವು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅವರಿಗಾಗಿ ಎಲ್ಲೋ ಅಲದಾಟ ಮತ್ತು ಅವರಿಗಾಗಿ ಬಸ್ ಚಾರ್ಜ್ ಇಡು, ಅವರಿಗಾಗಿ ಓಡಾಡು, ಅವರಿಗಾಗಿ ಖರ್ಚು ಮಾಡು, ಈ ಥರದ್ದು ತಲೆಗೆ ಬಂದುಬಿಡ್ತವೆ. ಅಂಥ ಖರ್ಚುಗಳು ಯಾವುದು ನಿಮಗೆ ಬಾಧಿಸದೇ ಗಳಿಸಿದ ಹಣ ನಿಮ್ಮಲ್ಲಿ ಉಳಿಯೋ ರೀತಿಯಲ್ಲಿ ಆ ಗ್ರಹಗಳ ಅನುಗ್ರಹ ಉಂಟಾಗುತ್ತೆ. ಅದರಲ್ಲಿ ಏನೂ ಸಂಶಯ ಇಲ್ಲ. ಕುಜನು ಧನಸ್ಥಾನಕ್ಕೆ ಬರ್ತಾನೆ ಜನವರಿ ವೇಳೆಗೆ. ಆಗ ಭೂ ವ್ಯವಹಾರಗಳಲ್ಲಿ ಬಹಳ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ರಿಯಲ್ ಎಸ್ಟೇಟ್ನವ್ರಿಗೆ ಬಹಳ ಬೂಮ್ ಅಂತೀವಲ್ಲ, ಆ ರೀತಿಯಲ್ಲಿ ಉತ್ಕೃಷ್ಟವಾದ ಫಲ, ಉತ್ಕೃಷ್ಟವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ವಾಹನ ಖರೀದಿ ಆಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಾಹನ ವಹಿವಾಟೆ ಮಾಡ್ತಾಯಿದ್ರೆ ಅದರಲ್ಲಿ ವಿಶೇಷ ಲಾಭ ಗಳಿಸ್ತಕ್ಕಂಥದ್ದು, ಆ ರೀತಿಯ ಶುಭ ಫಲ ಕಾಣ್ತೀರಾ, ಸಂಶಯ ಬೇಡ ಅದರಲ್ಲಿ. ಮತ್ತು ಡಿಸೆಂಬರ್ 5 ನಂತರ ಗುರುಬಲವೂ ಬರುತ್ತದಲ್ಲ. ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವ್ಯಾಪಾರಿಗಳಿಗೆ ಚೇತರಿಸ್ಕೊಳ್ತಕ್ಕಂಥ ಶಕ್ತಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಈ ಯಂತ್ರೋಪಕರಣಗಳು, ಆಟೋಮೊಬೈಲ್ಸ್, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ವಿಶೇಷ ಧನ ಲಾಭವನ್ನು ಕಾಣ್ತಕ್ಕಂಥ ಕಾಲವಾಗಿದೆ. ನಮಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಪನಂಬಿಕೆಯಿಂದ ತೊಂದರೆಗಳು, ಯಾರನ್ನೂ ತುಂಬ ನಂಬಿರ್ತೀರಿ ಅಂಥವರಿಂದ ಸ್ವಲ್ಪ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆಗಂತುಕ ಸಮಸ್ಯೆಗಳು ಅಂತ ಅಚಾನಕ್ಕಾಗಿ ಬಂದುಬಿಡುತ್ತಪ್ಪ, ಕೇಳದೆ ಬರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಸ್ವಲ್ಪ ತುಳಿದು ಬಿಡುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆದರೂ ಗುರುದೃಷ್ಟಿ ಇರೋದರಿಂದ ಸುಖಕ್ಕೆ ಕೊರತೆ ಆಗೋದಿಲ್ಲ. ಸ್ನೇಹಿತರು, ಬಂಧುಗಳು ಇವರೆಲ್ಲರ ಒಂದು ಸಹಕಾರ, ಅವರ ಪರಿಶ್ರಮ, ಅವರ ಒಂದು ಸಲಹೆ, ಮಾರ್ಗದರ್ಶನ ಇವೆಲ್ಲ ನಿಮ್ಮ ಬದುಕಿಗೆ ವಿಶೇಷ ಆಸರೆಯಾಗಿ ಊರುಗೋಲಾಗಿ ಇರುತ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಒಂದು ಸಣ್ಣ ತೊಡಕು ಅಷ್ಟೇ. ಡಿಸೆಂಬರ್ 5ರವರೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇಂಥದ್ದನ್ನು ಕಾಣ್ತೀರ. ಈ ಕಾರಣದಿಂದಾಗಿ ಗುರುಚರಿತ್ರೆ ಪಾರಾಯಣ ಮಾಡಿ, ಗುರು ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇದು ನಿಮ್ಮ ಪಾಲಿಗೆ, ನಿಮ್ಮ ಬದುಕಿಗೆ ದೀಪಾವಳಿಯನ್ನು ಮತ್ತಷ್ಟು ಸುಂದರಗೊಳಿಸುತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಧನುರ್ ರಾಶಿ ಆಯಿತು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಮುಂದಿನ 6 ತಿಂಗಳಿನ ಫಲಾಫಲ ಹೇಗಿದೆ ಅನ್ನೋದನ್ನು ನೋಡೋಣ. ಆಚಾರ್ಯರೇ ತಿಳಿಸ್ಕೊಡೋದಾದರೆ. ಮಕರ ರಾಶಿ, ಮಕರೋ ಮೃಗಾಸ್ಯ ಅಂತ ಹೇಳುವ ಲಕ್ಷಣ. ಹಾಗಾಗಿ ಜಿಂಕೆ ಮತ್ತು ಮೊಸಳೆಗಳ ಸಮ್ಮೇಳ. ಅದೇ ತರಹದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ದೀಪಗಳ ಹೆಚ್ಚಿನ ಒಂದು ಗುಣವನ್ನು ಇವರು ಅನುಭವಿಸ್ತಾರೆ, ಬೆಳಕನ್ನು ಕಾಣುತ್ತಾರೆ. ಮಕರ ರಾಶಿಗೆ 6ನೇ ಮನೆಯಲ್ಲಿದ್ದಂತಹ ಗುರು ಈಗ 7ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ. ಅದರಿಂದ ಒಳ್ಳೆಯ ಗುರುಬಲ, ಅದರ ಜೊತೆಗೆ ಹಂಸ ಮಹಾಯೋಗದ ಫಲವನ್ನು ಅನುಭವಿಸುವಂತಹ ಕಾಲ. ನಾನು ಹಿಂದೆಯೂ ಹೇಳಿದ್ದೇನೆ, ಅನೇಕರು ಶಾಸ್ತ್ರಿಗಳು, ಗುರುಗಳು ಕೂಡ ಹಂಸ ಮಹಾಯೋಗದ ಫಲಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಸಪ್ತಮದಲ್ಲಿ ಬಂದಿರುವ ಕಾರಣ ವಿವಾಹ ಆರ್ತಿಗಳು, ಅಂದರೆ ವಿವಾಹ ಆಗಿಲ್ಲ, ಎಲ್ಲಿ ನೋಡಿದ್ರು ಸೆಟ್ ಆಗ್ತಾ ಇಲ್ಲ,
ಅಥವಾ ಆಗುತ್ತೋ ಇಲ್ವಾ ಅನ್ನುವ ಆತಂಕ ಪಡ್ತಾ ಇರುವಂತಹ ಅನೇಕರಿಗೆ ಒಂದು ಒಳ್ಳೆಯ ಕಾಲ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇದು ಹೆಚ್ಚಿನ ಸಮಯ ಇಲ್ಲ, ಅದು ಕೇವಲ 1-1.5 ತಿಂಗಳ ಕಾಲ ಮಾತ್ರ. ಆದ್ದರಿಂದ ನೀವು ವಿವಾಹ ಆಗಿಬಿಡುತ್ತಾ ಅಂತಂದರೆ ವಿವಾಹ ಆಗುತ್ತೆ ಅನ್ನೋದಕ್ಕಿಂತ ಸಂಬಂಧಗಳು ಜಾಸ್ತಿ ಬಂದು ದೃಢ ಆಗುವಂತಹ ಕಾಲ ಈ ಸಮಯ ಹೇಳ್ಬೋದು, ಕಾರ್ತೀಕ ಮಾಸ. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಹೇಳುವ ಹಾಗೆ ನಾವು ಹರಿ ಮತ್ತು ಹರರ ವಿಶೇಷವಾದ ಪ್ರಾರ್ಥನೆ, ಕಾರ್ತೀಕ ಸೋಮವಾರಗಳಲ್ಲಿ ರುದ್ರಪ್ರಶ್ನೆ ಚಮಕದಿಂದಾಗಿ ಅವನಿಗೆ ಅಭಿಷೇಕಾದಿಗಳನ್ನು ನಡೆಸುವಂಥದ್ದು. ಅಭಿಷೇಕ ಪ್ರಿಯವೋ ರುದ್ರ ಅಂತ ಹೇಳಿದಾಗಿ ಯಾರ್ಯಾರಿಗೆ ಮದುವೆ ಆಗಬೇಕು, ಹಾಗೆ ಪಾರ್ವತೀ ದೇವಿ ಹೇಗೆ ಹರದನ್ನು ವರಿಸುವುದಕ್ಕೋಸ್ಕರವಾಗಿ ಎಷ್ಟೆಲ್ಲ ಕಠಿಣ ತಪಸ್ಸನ್ನು ಮಾಡಿದ್ಲೋ ಹಾಗೆ ನಿಮ್ಮ ವಿವಾಹಕ್ಕೋಸ್ಕರವಾಗಿ ಕಠಿಣ ತಪಸ್ಸನ್ನೇ ಈ ಮಾಸದಲ್ಲಿ ಮಾಡಿಕೊಳ್ಳಿ, ವಿವಾಹಕ್ಕೆ ಅನುಕೂಲಗಳು ಖಂಡಿತ ಆಗುತ್ತೆ. ಅದರ ಜೊತೆಗೆ ಈ ಶುಕ್ರ ಮತ್ತು ಕುಜರ ಒಂದು ಯುತಿಗಳನ್ನು ನಾವು ಗಮನಿಸುವಾಗ ಪಂಚಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಅವನು ಇಷ್ಟು ದಿನಗಳ ಕಾಲ 9ರಲ್ಲಿ ನೀಚ ಸ್ಥಾನದಲ್ಲಿದ್ದವನು ಕರ್ಮಸ್ಥಾನಕ್ಕೆ ಬರ್ತಾನೆ. ಕರ್ಮಸ್ಥಾನಕ್ಕೆ ಬಂದಿರುವ ಕಾರಣ ಕೆಲಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನುಕೂಲಗಳಾಗತ್ತೆ. ಯಾರು ಈ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ, ಅಥವಾ ಜರ್ನಲಿಸಮ್ ಆಗ್ಬೋದು, ಅಥವಾ ಯೂಟ್ಯೂಬರ್ಸ್ ಆಗ್ಬೋದು, ಈ ಒಟ್ಟಲ್ಲಿ ಈ ಒಂದು ಕ್ಯಾಮರಾವನ್ನು ಮುಂದಿಟ್ಟುಕೊಂಡು ಯಾರ್ಯಾರು ವ್ಯವಹಾರ ಮಾಡಬೇಕು ಅಂತ ಇದ್ದೀರಿ ಅವರಿಗೆಲ್ಲ ಬಹಳ ಅನುಕೂಲ ಆಗುವಂತಹ ಸಮಯ. ಯಾಕೆಂದರೆ ಅದು ಮಾಲವ್ಯ ಯೋಗದ ಫಲವನ್ನು ಕೂಡ, ರಾಜಯೋಗ, ಅದು ಮಾಲವ್ಯ ಯೋಗದ ದೊಡ್ಡ ರಾಜಯೋಗ, ಅದನ್ನು ಅನುಭವಿಸುವಂತಹದ್ದು. ಜೊತೆಗೆ ಸ್ತ್ರೀ ಸಂಬಂಧಿತವಾದಂತಹ ಸಂಪತ್ತು ಏನಾದರೂ ನಿಮಗೆ ಬರಬೇಕು ಅಂತ ಇದ್ದರೆ ಅದು ನಿಮ್ಮನ್ನು ಒದಗಿ ಬರುತ್ತೆ. ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಸ್ತ್ರೀಯರಿದ್ದರೆ ಅವರ ಮುಖಾಂತರ, ಅವರ ಒಂದು ಇನ್ಫ್ಲುಯೆನ್ಸ್ ಮುಖಾಂತರ ಕೆಲಸ ಸಿಗುವಂತಹ ಯೋಗವನ್ನೂ ಕೂಡ ಈ ಮಕರ ರಾಶಿಯವರಿಗೆ ತಿಳಿಸಿಕೊಡಬಹುದು. ಅಷ್ಟೇ ಅಲ್ಲದೇ ಶುಕ್ರನಿಗೆ ಮಾತೃಕಾರಕನಾಗಿರೋದ್ರಿಂದ, ಪಂಚಮಾಧಿಪತಿ ಆಗಿರೋದ್ರಿಂದ ನೀವು ಹಿಂದೆ ಮಾಡಿರತಕ್ಕಂತಹ ತಾಯಿಯ ವಿಷಯದಲ್ಲಿ ಹಿಂದೆ ನಡೆಸಿದಂತಹ ಅಪಚಾರಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕಾಲ. ಅದು ನಿಮ್ಮನ್ನು ಹೆತ್ತ ತಾಯಿ ಆಗಬಹುದು, ನಿಮ್ಮನ್ನು ಕಾಪಾಡುವಂತಹ ದೇವಿಯೂ ಆಗಬಹುದು. ಆದ್ದರಿಂದ ನಿಮ್ಮ ಕುಲದೇವರು ಅಥವಾ ಗ್ರಾಮದೇವರು, ಇಷ್ಟ ದೇವರ ವಿಷಯದಲ್ಲಿ ನೀವು ಹಿಂದೆ ಏನಾದರೂ ಅಪಚಾರಗಳನ್ನು ಮಾಡಿದ್ರಿ ಅಂತಾದರೆ ಅದನ್ನು ಈ ಶುಕ್ರ ಉಚ್ಚ ಸ್ಥಾನದಲ್ಲಿ ಬರುವಂತಹ ಕಾಲ ಏನಿದೆ, ಅಂದರೆ ನವೆಂಬರ್ ತಿಂಗಳು ಈ ಕಾಲ ಏನಿದೆ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವಳ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಕಾರ್ತೀಕ ಮಾಸದಲ್ಲಿ ದೀಪದಲ್ಲಿ ಆರಾಧನೆ ಮಾಡುವಂತಹ ಒಂದು ವಿಶೇಷವಾದಂತಹ ಫಲ ಅದು. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ದೀಪದ ಮಧ್ಯದಲ್ಲಿ ಆ ದೇವಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಕುಲ ದೇವಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪಚಾರಗಳಾಗಿ ಅದರಿಂದ ವಿವಾಹಕ್ಕೆ ಏನೋ ತಡೆ ಬರ್ತಾ ಇತ್ತು ಅಂತ ಆದರೆ ಅದನ್ನೂ ಕೂಡ ತಾವು ಪರಿಹಾರ ಮಾಡಿಕೊಳ್ಳಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.